ಆಗಿದೆ, ನೀವು ಎಷ್ಟು ಜನ ರೆಸ್ಕ್ಯೂ ಮಾಡಿದ್ರಾ, ಏನು ಕೆಲಸ ಮಾಡಿದ್ರಾ? ಓಕೆ, ಇಲ್ಲಿ ಸಾಯಿ ಲೇಔಟಲ್ಲಿ ಎವ್ರಿ ಇಯರ್ ಈ ಪ್ರಾಬ್ಲಮ್ ಇದ್ದೇ ಇರ್ತದೆ. ಈ ಸಲ ಏನಾಯ್ತು ಅಂದರೆ ತುಂಬ ದೊಡ್ಡ ಮಳೆ ಬಂದಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಸೀರಿಯಸ್ ಆಗ್ತದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಅಟ್ಲೀಸ್ಟ್ ಒಂದು 200-300 ಮನೆ ಮೇಲೆ ಜಾಸ್ತಿ ಇದೆ. ನಾವು ಈವರೆಗೂ ಯಾಕಂದರೆ ಕೆಲವು ಗ್ರೌಂಡ್ ಫ್ಲೋರಲ್ಲಿ ಏನಾಗಿದೆ, ಅರ್ಧ ಮನೆ ತುಂಬಿಟ್ಟಿದೆ. ಕೆಲವ್ರಿಗೆ ಆಚೆ ಬರೋಕ್ಕಾಗ್ತಾಯಿಲ್ಲ. ಕೆಲವ್ರು ಏನು ಮಾಡಿದ್ರು, ಮೇಲೆ ಮಾಡಿ ಮನೆ ಹೋಗಿದ್ದಾರೆ. ಕೆಲವರೆಲ್ಲ ನಾವು ಸೇಫ್ ಗಾರ್ಡ್ ನಾವು ಅಟ್ಲೀಸ್ಟ್ ಒಂದು 100-150 ಮೇಲೆ ನಾವು ಇದು ಮೆಂಬರ್ಸ್ಗೆ ನಾವು ಆಚೆ ಕರ್ಕೊಂಡ್ಬಂದು ಸೇಫ್ ಪ್ಲೇಸಲ್ಲಿ ಇಟ್ಟಿದ್ದೀವಿ ನಾವು. ಸೊ ಇದು ಭಾಳ ಕಷ್ಟ ಆಯಿತು. ಯಾಕಂದರೆ ಸ್ಟಾರ್ಟಿಂಗ್ ನಮಗೆ ಬೋಟ್ ಒಂದೇ ಒಂದಿತ್ತು. ಆಮೇಲೆ ಇವರು ಫೈರ್ ಡಿಪಾರ್ಟ್ಮೆಂಟ್ನವರು ಮತ್ತು SDRF ಬಂದರು. ಅವರಿಂದ ನಮಗೆ ಟೋಟ್ಲಿ 4 ಬೋಟ್ ಬಂತು ಸಿವಿಲ್ ಡಿಫೆನ್ಸ್ಗೆ. ಇದಕ್ಕೆ ಸೊ 4 ಬೋಟಿಂದ ನಾವು ತುಂಬ ಜನ ಸೇವ್ ಮಾಡಿದೋ. ಅದಿಲ್ಲದೆ ನಾವು ಏನು ಮಾಡಿದೋ, ಕೆಲವರಿಗೆ ನೀರು ಇರಲಿಲ್ಲ, ಕುಡಿಯಲಿಕ್ಕೆ ನೀರು ಇರಲಿಲ್ಲ, ಊಟ ತಿಂಡಿ ಇರಲಿಲ್ಲ, ಬೆಳಗ್ಗೆ ಹೊತ್ತಿಂದ ಏನಾಗಲಿಲ್ಲ. ನಾವೇನು ಮಾಡಿದೋ, ಇಲ್ಲ ಪ್ರತಿಯೊಂದನ್ನು ಫೈರ್ ಡಿಪಾರ್ಟ್ಮೆಂಟ್ ಮತ್ತು ಸಿವಿಲ್ ಡಿಫೆನ್ಸ್ನವರು ಊಟ ಅರೇಂಜ್ ಮಾಡಿ ಅಟ್ಲೀಸ್ಟ್ ಒಂದು ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. 300-400 ಪ್ಯಾಕೆಟು ನಾವು ಸಪ್ಲೈ ಮಾಡಿದ್ದೀವಿ ಎಲ್ಲ ಪ್ರತಿಯೊಂದು ಮನೆಗೂ. ಮಾಡಿ ಅವ್ರ ಮನೆ ಇರೋರಿಗೆ, ಅದು ಕೆಳಗಡೆ ಇರೋರಿಗೆ ನೀರು ಕೂಡ ನಾವು ಪ್ರತಿಯೊಂದು ಮನೆಗೂ ನಾವು ಇದು ಕೊಟ್ಟಿದ್ದೀವಿ. ಕೆಲವರೆಲ್ಲ ಆಚೆ ಬಂದರು, ಫ್ಯಾಮಿಲಿ ಜೊತೆಲಿ ಆ್ಯನಿಮಲ್ಸ್ ಇತ್ತು, ಅವ್ರ ಜೊತೆಲಿ ಪೆಟ್ಸ್ ಇತ್ತು, ಅದನ್ನೆಲ್ಲ ನಾವು ಸೇಫ್ ಬಂದು ಸೇಫ್ ಪ್ಲೇಸಲ್ಲಿ ಇಟ್ಟಿದ್ದು. ಯಾರಿಗೂ ಇನ್ನೋರ್ಗೆ ಯಾರು ತೊಂದರೆ ಇಲ್ಲ. ಒಂದು ಲೇಡಿಗೆ 90 ಇಯರ್ಸ್ ಓಲ್ಡ್ ಲೇಡಿಗೆ ಅದನ್ನು ನಮ್ಮ ಸಿವಿಲ್ ಡಿಫೆನ್ಸ್ನವರು ಅವ್ರನ್ನ ಎತ್ಕೊಂಡ್ಬಂದ್ಬಿಟ್ಟು ಅವ್ರನ್ನ ಸೇಫ್ ಪ್ಲೇಸಲ್ಲಿ ನಾವು ಇಟ್ಟಿದ್ದೀವಿ. ನಾವು ಆಲ್ಮೋಸ್ಟ್ ಇಲ್ಲ, ಯಾರು ಇವನು ಗ್ರೌಂಡ್ ಫ್ಲೋರ್ನವ್ರಿಗೂ ತೊಂದರೆ. ಯಾಕಂದರೆ ಮೇಲೆ ಹೋಗ್ಬಿಟ್ರು. ಕೆಲವ್ರಿಗೆ ಅವೆಲ್ಲ ಮುಳುಗಿದ್ದಾರೆ. ಅವ್ರದ್ದು ಫ್ರಿಡ್ಜ್ ಇರಲಿ ಅಥವಾ ವಾಷಿಂಗ್ ಮಿಷಿನ್ ಇರಲಿ ಅಥವಾ ಯುಟಿಲಿಟೀಸ್ ತುಂಬ ನಾಶ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಇಲ್ಲ, ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇಷ್ಟು ಮಳೆ ಯಾವಾಗಲೂ ಬಂದಿರಲಿಲ್ಲ. ಇಷ್ಟವರೆಗೂ ನಮ್ಮ ಬಾನಸವಾಡಿಯಲ್ಲಿ ಅಥವಾ ಇರಲಿ, ನಮ್ಮ ಸಾಯಿ ಲೇಔಟಲ್ಲಿರಲಿ, ಬೈರೇಶ್ವರ ಲೇಔಟಲ್ಲೂ ಬೆಳಗ್ಗೆ ಫುಲ್ ತುಂಬಿಟ್ಟಿತ್ತು. ಅಲ್ಲಿ ಕೂಡ ನಾವು ಹೋಗಿದ್ದು. ಕೆಲವರು ಬೈರೇಶ್ವರ ಲೇಔಟ್ ಪಕ್ಕದಲ್ಲಿದೆ, ಅಲ್ಲಿ ಕೂಡ ಅಟ್ಲೀಸ್ಟ್ ಒಂದು 10-15 ಮನೆ ಮುಳುಗ್ಬಿಟ್ಟಿತ್ತು ಅಲ್ಲಿ. ಸೊ ಅಲ್ಲೂ ಕೂಡ ಸೇವ್ ಮಾಡಿಬಿಟ್ಟು ಈ ಕಡೆ ಬಂದಿದ್ದೀವಿ ನಾವು. ಸಿವಿಲ್ ಡಿಫೆನ್ಸಿಂದ ಇವಾಗ ಒಂದು 16 ಜನ ಬಂದಿದ್ದೀವಿ. SDRF ಇಂದ ಬಂದಿದ್ದಾರೆ, ಫೈರ್ ಫೋರ್ಸಿಂದ ಬಂದಿದ್ದಾರೆ. ಅವರು ಸಪೋರ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮಳೆ ಆಗ್ತದೆ, ಯಾಕಂದರೆ ಮೋಡ ನೋಡಿದ್ರೆ ಹಂಗೇನೆ ಇರುತ್ತೆ. ಯಾವ ಥರ ಆಗ್ತದೆ ಅದು ದೇವ್ರ ಮೇಲೆ ಭಾರ ಆಗ್ತದೆ. ಪ್ರಿಪ್ರೇಷನ್ ನೋಡಬೇಕು ಯಾವ ಥರ. ಈ ಥರ ಎಮರ್ಜೆನ್ಸಿ ಬಂದರೆ ಇವಾಗ ಹೆಡ್ ಕ್ವಾರ್ಟರ್ಸಿಂದ ನಮ್ಗೆ ಹೇಳಿದ್ದಾರೆ ಪ್ರಿಪೇರ್ ಆಗಿರಿ ಅಂತ. ಥ್ರೂ ಔಟ್ ಬ್ಯಾಂಗ್ಳೂರಲ್ಲಿ ಸಿವಿಲ್ ಡಿಫೆನ್ಸ್ನವ್ರಿಗೆ ಪ್ರಿಪೇರ್ ಆಗಿ ಅಂತ ಹೇಳಿದ್ದಾರೆ. ಸೊ ನಮ್ಮ DCG ಇರಲಿ, DIGನವರು ಹೇಳಿದ್ದಾರೆ. ನಮ್ಮ ಹತ್ರ ಅಟ್ಲೀಸ್ಟ್ ಇವಾಗ ಪ್ರೆಸೆಂಟ್ 2000-3000 ಮೆಂಬರ್ಸ್ ಇದ್ದೀವಿ. ಪ್ರತಿಯೊಂದು ಏರಿಯಾದಲ್ಲೂ ಸಿವಿಲ್ ಡಿಫೆನ್ಸ್ನವರು ಇದ್ದಾರೆ. ಪ್ರತಿಯೊಂದು ಏರಿಯಾದಲ್ಲೂ ಸಿವಿಲ್ ಡಿಫೆನ್ಸ್ ಆಗಿದ್ದಾರೆ. ಅದಕ್ಕೆ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಂದರೆ DCG, DIG ಮತ್ತು ನಮ್ಮ ಹೆಚ್ ಕ್ವಾರ್ಟರ್ಸ್ ವಾರ್ಡನ್ ಇದು ಬಂದು ಡಾಕ್ಟರ್ ಚೇತನ್ ಅಂತ ಅವ್ರು ಏನು ಮಾಡಿದ್ದಾರೆ, ಈ ಪ್ರತಿಯೊಂದು ಏರಿಯಾದಲ್ಲೂ ನಮಗೆ ಫಸ್ಟ್ ಪ್ರಿಕಾಷನ್ ಕೊಡಿ, ಎಲ್ಲ ರೆಡಿಯಾಗಿರಿ, ಏನಾದರೂ ತೊಂದರೆ ಆದರೆ ನೀವು ದಯವಿಟ್ಟು ಅಲ್ಲಿ ಹೋಗಿ ಅಟೆಂಡ್ ಆಗಿ ಅಂತ. ಸೊ ಪ್ರತಿಯೊಬ್ಬರು ಸಿವಿಲ್ ಡಿಫೆನ್ಸ್ ಇರಲಿ ಅಥವಾ SDRF ಇರಲಿ ಅಥವಾ ಫೈರ್ ಫೋರ್ಸ್ ಇರಲಿ, ಎಲ್ಲರೂ ಪ್ರಿಪೇರ್ ಆಗಿದ್ದೀವಿ. ಇದು ಅಕಸ್ಮಾತ್ ಇವತ್ತು ಮಳೆ ಬರುತ್ತೆ, ನೀರಿನ ಮಟ್ಟ ಕಮ್ಮಿ ಆದರೆ ಜನ ತಮ್ಮ ಮನೆಗಳಿಗೆ ಹೋಗೋದು ಸೇಫ್? ಇಲ್ಲ, ತಿರ್ಗಾ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಲೋ ಲೈಯಿಂಗ್ ಏರಿಯಾ, ಇದು ಕಂಪ್ಲೀಟು. ಇಷ್ಟು ದೊಡ್ಡ ಮಳೆ ಬಂದರೆ ಭಾಳ ಕಷ್ಟನೇ ಇದೆ. ಅವರು ಅಲ್ಲಿಂದ ಸೇಫ್ ಗಾರ್ಡ್ ಆಗಿ ನಾವು ಬೇರೆ ಕಡೆ ಶಿಫ್ಟ್ ಆಗಬೇಕಾಗ್ತದೆ. ಈ ಪ್ರೆಸೆಂಟ್ ಸಿಚುವೇಶನ್ ಮಾತ್ರ ಆ ಥರ ಇದೆ. ಅಥವಾ ಕೆಲವು ದಿನದಲ್ಲಿ ಮೊದಲೆಲ್ಲ ಬರ್ತಾಯಿತ್ತು, ಒಂದಿನ ಇರ್ತಾಯಿತ್ತು, ಆಮೇಲೆ ಕ್ಲಿಯರ್ ಆಗಿಬಿಡ್ತಾಯಿತ್ತು. ಈ ಸಲ ತುಂಬ ಮಳೆ ಆಗಿಬಿಟ್ಟಿತ್ತು. ಅದಕ್ಕೆ ತುಂಬ ಮಳೆ ಅಂದರೆ ತುಂಬ ಮಳೆ, ಅನ್ಎಕ್ಸ್ಪೆಕ್ಟೆಡ್ ಇದೆಲ್ಲ. ನಂದು ಡಾಕ್ಟರ್ ಆಂಥನಿ ಅಂತ, ನಾನು ಆಫೀಸರ್ ಕಮಾಂಡಿಂಗ್ ಇದು ರೆಸ್ಕ್ಯೂ ಆಪರೇಷನಲ್ಲಿ.